ಅದರಲ್ಲಿ ನಾವಿದ್ದೀವಿ. ಟೆಂಡರ್ ಆಗಿದೆ ಸರ್. 15 days ಒಳಗಡೆ ನೋಟಿಫೈ ಫಿನಿಶ್ ಆಗಿಬಿಡುತ್ತೆ. ಒಂದು 25 days ಒಳಗಡೆ ನಿಮ್ಮದು ಪತ್ರಿಕಾ ಭವನ, DC ಆಫೀಸು, ಆಮ್ಯಾಗ ನಮ್ಮ ಫ್ಲೈಓವರು, ಆಮ್ಯಾಗ ಉದ್ಲಿ ROB ಇವು 4 ಕಂತಿ ಒಂದೇ ಟೈಮ್. ಇನ್ನೂ ಬಹುಶಃ ಇನ್ನೂ ಕೆಲವು ಹೊಸ ಸರ್ದಾರ್ ಹೈಸ್ಕೂಲ್ ದುಡ್ಡು ಕೊಟ್ಟವ್ರೆ, ಅದೊಂದಿದೆ. ಸ್ಟೇಡಿಯಂಗೆ ಮತ್ತೆ ದುಡ್ಡು ಕೊಟ್ಟಿರು ಅಲ್ಲಿ ನಮ್ಮ ರಾಮತೀರ್ಥ ನಗರು. ಸೊ ಕೆರೆ ತುಂಬ ಹೊಸ ಯೋಜನೆ ಕೂಡ ಇದ್ದಾರೆ. ಮತ್ತು ಹಳಿದು ಹಿಂದೆ ನಾವು ಮಾಡಿದಾಗ 13ರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಮಾಡಿದ್ದು, ಈಗ ಅದು ಕಂಪ್ಲೀಟ್ ಆಗಿದ್ದಾರೆ. ಸುಮಾರು ಒಂದು 10-15 ಆಗ್ಬೋದು ರೀ. ಒಂದೇ ಸಾರಿ CM ಅವ್ರು ಕರ್ಕೊಂಬಂದು ಒಂದು ಕಾರ್ಯಕ್ರಮ ಮಾಡಿ ಮಾರ್ಚ್ 30ರೊಳಗೆ ಏನ್ ಮಾಡ್ಲಿಕ್ಕಾಗಲ್ಲ. ವ್ಯವಸ್ಥೆ ಹಂಗಿದೆ. ನಾವೇನು ನಿಂದು ಸಮ್ಮತಿ ಇಲ್ಲ, ನಂದು ಸಮ್ಮತಿ ಇಲ್ಲ. ವ್ಯವಸ್ಥೆ ಹಂಗಿದೆ, ಏನು ಮಾಡೋದು ಅದಕ್ಕೆ. ಈ ಬಜೆಟ್ನಾಗ ದುಡ್ಡು ಬಂದ್ರೆ ಅದು ಮುಂದಿನ ವರ್ಷನಾಗ ಸುಧಾರಣೆ ಮಾಡೋದು ನಮ್ಮ ಕೈಗೆಲ್ಲ. ಏನ್ ಮಾಡೋದು, ಒಂದ್ಸಲ ಮಾಡ್ಯಾರ. ಈಗಂತೆ ನಮ್ಗೆ ಹೇಳಿದ್ದು 5 ಅಂತಿ ನಮ್ಮ ಮುಂದೆ ಕೈಯಲ್ಲಿ ಇದಾವ್ರಿ. ಈಗ ಅನುದಾನ ಇದೆ ಅಲ್ಲ ಎಲ್ಲದಕ್ಕೂ. DC ಆಫೀಸು 75 ಕೋಟಿ, 55 + 25 ಕೊಟ್ಟಿರೆ. ನಿಮ್ಮ ಪತ್ರಿಕಾ ಭವನ 10 CR, ಆಮ್ಯಾಗ ಉದ್ಲಿ ROB 35 crore, ಫ್ಲೈಓವರ್ 70 crore. ಆಮ್ಯಾಗ ಸುಮಾರು ಆಲ್ರೆಡಿ ಇಲ್ಲಿವರೆಗೆ 30 ಕೋಟಿ ಅಂದರೆ 3 ವರ್ಷದಲ್ಲಿ 30 crore ಕೊಟ್ಟಿದ್ದಾರೆ. ಇನ್ನೂ 20 crore ಇನ್ನೂ ಮುಂದಿನ 10 ಕೊಡ್ಬೇಕು. ಅಂದರೆ ಒಂದು ಹಂತಕ್ಕೆ ಬರ್ತಿದೆ ಅದು. ಸೊ ಇನ್ನೂ ತಾಲೂಕಾ ಮಟ್ಟದಲ್ಲಿ ಭಾಳಷ್ಟು ಕಾಮಗಾರಿಗಳಿದ್ದಾರೆ. ನಮ್ಮ ಗೋಕಾಕದು ಲೋಳಸೂರು ಬ್ರಿಡ್ಜು 40 crore ಅದು ಮಾಡ್ತಾ ಇದ್ದಾರೆ. ಆಮ್ಯಾಗೆ ಇವ್ರದ್ದು 200 ಅಷ್ಟೇ 215 ಸೌದತ್ತಿ ಅಲ್ಲಮ್ಮ ಡೆವಲಪ್ಮೆಂಟ್ ಸುಮಾರು ಇದೆ. ಮತ್ತು ನಮ್ಮ ಫಸ್ಟ್ ಟೈಮ್ ನಮ್ಮ ಈ ಸಾರಿ ಬ್ರಿಡ್ಜ್ ತೊಗೋತಾ ಇದ್ವಿ. ಬ್ರಿಡ್ಜ್ಗಳು ನಮ್ಮ ಇಲಾಖೆಯಿಂದ ಲಾಸ್ಟ್ 10 ವರ್ಷದಿಂದ ಎಲ್ಲೂ ಬ್ರಿಡ್ಜ್ ಆಗಿಲ್ಲ. ಖಾನಾಪುರದಲ್ಲಿ 3 ತೊಗೊಳ್ತಾ ಇದ್ದೀವಿ. ಸೊ ಕೃಷ್ಣ ಕಿತ್ತೂರು 70 crore ಹೊಸ ಬ್ರಿಡ್ಜ್ ಮಾಡ್ತಾ ಇದ್ದೀವಿ. 70 crore. ನಿಪ್ಪಾಣಿ ಕಡೆ ಒಂದು, ಬೇಡಿಕೆಳ ಒಂದು ಮಾಡ್ತಾ ಇದ್ದೀವಿ. ಸೊ ಸುಮಾರು ಬ್ರಿಡ್ಜ್ಗಳನ್ನು ಅಂದ್ರೆ 8, 10, 6 ಇಂಚಾಗಿದೆ. ಇದು ದೊಡ್ಡದಾಗಿರೋದು ಹೇಳ್ತಿದ್ದೇನೆ ನಾನು. ನಾವು 30 ತಿಂಗಳ ಬಂದಿದ್ರಲ್ಲಿ ಅವ್ರೇನು ಹಿಂದೆ ಕೊಟ್ಟಿದ್ರಲ್ಲ, 10 ವರ್ಷದಿಂದ 12 ವರ್ಷದಿಂದ ಕೊಟ್ಟಿದ್ದು, ಇನ್ನೂ ಅದು ಕಾರ್ಯಗತ ಆಗಿಲ್ಲ. ಅದು ನಮ್ಮ ಕಡೆಯಿಂದ ಸಮಸ್ಯೆ ಇದೆ, ಅವ್ರು 2 ಬೋತ್ ಸೈಡ್ ಸಮಸ್ಯೆ ಇದೆ. ಸೊ ನಾವು ಬಂದಾಗ ಸುಮಾರು 48 ಕಾಮಗಾರಿಗಳ ಬಾಕಿ ಇದ್ರೆ ನಾವು ಅಧಿಕಾರ ವಹಿಸ್ಕೊಂಡಾಗ 30 months ಬ್ಯಾಕ್. ಈಗ ಹೆಚ್ಚು ಕಮ್ಮಿ 6 ಇಂದ 7 ಮಾತ್ರ ಬಾಕಿ ಉಳಿಸಿದ್ದೀವಿ. ಅದನ್ನೇ ಅವ್ರಿಗೆ ಹೇಳಿ ಬಂದೀವಿ. ನಮ್ಮ ಕಡೆ ಯಾವುದು ಬಾಕಿ ಇಲ್ಲ. ಅದರಲ್ಲಿ 7ರಲ್ಲಿ 3 ಕೋರ್ಟ್ನಲ್ಲಿದ್ದಾರೆ. ಸೊ ಬೇರೆ ಬೇರೆ ಕಾರಣಕ್ಕೆ ಇದೆ ಅದು. ಸೊ ಮಾರ್ಚ್ 30ರೊಳಗೆ 100% ನಾವು ಮಾಡ್ತೀವಿ. ಹೊಸ ಅನುದಾನ ಕೊಡಿ ಅಂತ ಹೇಳಿದ್ದೀವಿ. ಸೊ ಕೊಡಲಿಕ್ಕೆ ಅವರು ಒಪ್ಕೊಂಡಾರ. ಇಲ್ಲ, ಅದು ಆಲ್ರೆಡಿ ಅವ್ರ ಕಡೆಗೆ ಅವರು ಇಲಾಖೆಯವರು ಅವ್ರ ಪ್ರೋಗ್ರಾಮ್ ಮಾಡಿ ಕಳಿಸ್ಬೇಕು. ಸೊ ಒಂದು 100 ಕಳಿಸಿರ್ತಾರೆ, 100ರಲ್ಲಿ ಒಂದು 10-20 ತೊಗೋತಾರೆ. ಅದಕ್ಕೆ ಯಾವ್ದು ಯೋಗ್ಯ ಇದೆ ಸಜೆಸ್ಟ್ ಮಾಡ್ತೀವಿ. ಯಾವ್ದ್ರೆ ಇಲ್ಲ, ಅದು ಅಲ್ಲಿ ಅವ್ರು ಮಾಡಬೇಕು, ಸೆಂಟ್ರಲ್ ಗೌರ್ಮೆಂಟ್ ಮಾಡಬೇಕು. ಅದು ಪೆಂಡಿಂಗ್ ಇದೆ. ಕಳಿಸಿ ಅದು ಆಲ್ರೆಡಿ 17ರಲ್ಲೇ ಕಳಿಸಿದ್ದೀವಿ. ಘೋಷಣೆ ಆಯಿತು, ಅದಕ್ಕೆ ನಂಬರ್ ಕೂಡ ಬಂತ್ರಿ. ಈಗ ಹೋಲ್ಡ್ ಮಾಡಿದ್ದಾರೆ. ನಮ್ಮ ರಾಜ್ಯದಲ್ಲಿ 32 ನ್ಯಾಷನಲ್ ಹೈವೇ ಪೆಂಡಿಂಗ್ ಇದಾವೆ. 32 ಟೋಲ್ ಕಲೆಕ್ಷನ್ಗೂ 15 ವರ್ಷ 10 ವರ್ಷ ಅಂತ ಇರ್ತದೆ. ಈ ನ್ಯಾಷನಲ್ ಹೈವೇ 2 ವರ್ಷ ಟೈಮ್ ಹೊಂದಿದೆ. ಇಲ್ಲ, ನಮ್ಮ ಕಡೆ ಬರೋಲ್ಲ. ಅವ್ರು ನ್ಯಾಷನಲ್ ಹೈವೇದವ್ರು ಅವ್ರು ಮಾಡ್ತಾರೆ. ಅದು ಏನ್ರಿ ಮಾಹಿತಿ ಇದ್ರೆ ಕೊಟ್ಟರೆ ನಾವು ಅವ್ರ ಬೇಕಾದ್ರೆ ಕಮ್ಯುನಿಕೇಟ್ ಮಾಡ್ತೀವಿ ಅವ್ರಿಗೆ. ಏನ್ರಿ ಇದ್ರ ಮಾಹಿತಿ ಅಲ್ಲ, 5 ವರ್ಷಕ್ಕೊಮ್ಮೆ ರೀಟೆಂಡರ್ ಮಾಡ್ತಿರ್ತಾರ ಅವ್ರು. 5 yearsಗೆ ರೀಟೆಂಡರ್ ಮಾಡ್ತಾರೆ. ಆಗಿದೆ. ಅವ್ರಿಗೆ ಹ್ಯಾಂಡ್ ಓವರ್ ಕೂಡ ಮಾಡಿದ್ರಲ್ಲ, ನಾವು ಆಲ್ಮೋಸ್ಟ್ ಮಾಡಿದ್ದೀವಿ. ಆಲ್ರೆಡಿ ಅವರು ಅದಕ್ಕೆ ಅಲ್ಲಿ ಪಕ್ಕಕ್ಕೆ ಟ್ರೆಂಚ್ ಮಾಡ್ಲಿಕ್ಕೆ ಕೂಡ ಅವ್ರು ಹೇಳಿದ್ವಿ. ಯಾಕಂದ್ರೆ ನಾಳೆ ಯಾರು ಅಕ್ವೈರ್ ಮಾಡ್ತಾರೆ, ಟ್ರೆಂಚ್ ಮಾಡಿ ಅಂತ ಹೇಳಿದ್ವಿ. ಅದನ್ನು ಮಾಡ್ತಿದ್ದಾರೆ. ನಮ್ಮ ಕಡೆಯಿಂದ ಏನು ಸಮಸ್ಯೆ ಇಲ್ಲ, ಏನು ಅವರೇ ಮಾಡ್ಬೇಕ್ರಿ.
ಅದು ಟೆಂಡರ್ ಆಗೋದು ಈ ಮುಂದಿನ ತಿಂಗಳು, ಅಂದರೆ ಕೆಲಸ ಏಪ್ರಿಲ್ನಾಗ ಆಗ್ಬೋದು. 2 ಹಂತಗಳಲ್ಲಿ. ಮೊದಲು ನ್ಯಾಷನಲ್ ಹೈವೇಯಿಂದ ಕಿತ್ತೂರು ಚೆನ್ನಮ್ಮವ್ರಿಗೆ ಬಂದರೆ, ಕಿತ್ತೂರು ಚೆನ್ನಮ್ಮೆಯಿಂದ ಆಲ್ಮೋಸ್ಟ್ ಗೋವಾವೇಸ್ವರೆಗೆ 2 ಹಂತದಲ್ಲಿ ಮಾಡ್ತೀವಿ. ಇದು ಪ್ಯೂರ್ಲಿ ನಮ್ಮ ರಾಜ್ಯ ಸರ್ಕಾರದ ದುಡ್ಡು, ಇದು ಫ್ಲೈಓವರ್. ಸರ್, ಈಗ ನಿತಿನ್ ಗಡ್ಕರಿ ಹಳೆ ಪ್ರಾಜೆಕ್ಟ್ಗಳನ್ನು ಮುಗಿಸ್ಕೊಂಬರಿ, ಹೊಸ ಕೊಡ್ತೇವೆ ಅನ್ನುವಂಥದ್ದು ನಿಮಗೆ. ಸೊ ಎಷ್ಟು ಪ್ರಾಜೆಕ್ಟ್ಗಳು ನಮ್ಮ ರಾಜ್ಯದಲ್ಲಿ ಆ ರೀತಿ ಹಳೆ ಬಾಕಿ ಇನ್ನು ಪ್ರಪೋಸಲ್ ಕೇಳಿಲ್ಲ, ಕೊಟ್ಟಬೇಕು ಗೊತ್ತಾಗೋದ್ರೆ ನಾವು ಪ್ರಯಾರಿಟಿ ಮಾಡಿ ಕೊಡ್ತೀವಿ. ಯಾವ್ದು ಜಾಸ್ತಿ ಟ್ರಾಫಿಕ್ ಇದೆ ಅದನ್ನ ಪ್ರಯಾರಿಟಿ. ರಾಜ್ಯ ಸರ್ಕಾರದಿಂದ ಎಷ್ಟು ಕೊಟ್ಟಿದ್ರಿ? ಇನ್ನೂ ಕೊಟ್ಟಿಲ್ಲ, ಇನ್ನೂ ಅದಕ್ಕೆ ಕೇಳಿಲ್ಲ. ಅವ್ರು ನಮ್ಮ ಮೀಟಿಂಗ್ ಕರೆದಾಗ ಅದು ಪ್ರಿಪೇರ್ ಆಗಿ ಹೋಗ್ತಾರೆ. ಲಾಸ್ಟ್ ಇಯರ್ ಕೊಟ್ಟಿರುವಂತದ್ದು ಯಾವುದೂ ಆಗಿಲ್ಲ ಕಳೆದ ಬಾರಿ? ಯಾವ್ದು ವರ್ಷದಾಗಿ ಹೊಸ ಪ್ರಾಜೆಕ್ಟಿಗೆ ಅಥವಾ ಅಲ್ಲ, ಅದೆಲ್ಲ 12 ವರ್ಷದಿಂದ ನಡೀತಾನೆ ಇದ್ರೆ ಅದ ನಾವು ಮಾಡ್ತಲ್ಲ ಕೆಲಸ, ಅದು ಅವ್ರ ಅಂಡ್ರು. ಅದು ನಮ್ಮ ಕಡೆ ಏನಾರ ಲ್ಯಾಂಡ್ ಅಕ್ವಿಷನು, ಫಾರೆಸ್ಟ್ ಇಶ್ಯೂ ಬೇರೆ ಏನಿದ್ರೆ ಅದನ್ನ ನಾವು ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತೇವೆ. ನಾವೆಲ್ಲ ಹ್ಯಾಂಡ್ ಓವರ್ ಮಾಡಿದ್ವಿ. ಈಗ ಈ ಸಲ ಬಹಳಷ್ಟು ಅತಿವೃಷ್ಟಿ ಆಯ್ತು ಸರ್, ಬಹಳಷ್ಟು ರಸ್ತೆಗಳು ಹಾಳಾಗಿತ್ತು. ಈಗ ಏನ್ ಸರ್, ಏನ್ ವಿಶೇಷವಾದಂತ ಅನುದಾನ ರಾಜ್ಯ ಸರ್ಕಾರದಿಂದ ಕೊಟ್ಟಿದ್ದೆ. ಗುಂಡಿ ಮುಚ್ಚದಂತೆ ಪ್ರಯಾರಿಟಿ ಮ್ಯಾಗ ಮಾಡಿದೀವಿ. ಈಗ ಡಿಸೆಂಬರ್ 30ಕ್ಕೆ ಮುಗಿಸಬೇಕಾಯ್ತು, ಸ್ವಲ್ಪ ಲೇಟಾಗಿ ಮುಗಿಸಿದೀವಿ. ಮತ್ತೆ ಅದೇ ಮಾಡ್ಲಿಕ್ಕೆ ಆಗಲ್ಲ, ಸಿಸ್ಟಮ್ ಮತ್ತೆ ಮಾಡೋದು ಮತ್ತೆ ಹಂಗೆ ಇರ್ತಾರೆ. ಪರ್ಮನೆಂಟ್ ಮಾಡ್ಲಿಕ್ಕೆ ಆಗೋಲ್ಲ, ಯಾಕಂದ್ರೆ 1 ಲಕ್ಷ ಕಿಲೋಮೀಟರ್ ಇದೆ ನಮ್ಮ ವ್ಯಾಪ್ತಿಯಲ್ಲಿ, ಇಲಾಖೆಯಲ್ಲಿ. ಇಲ್ಲ, ಮತ್ತೆ ಮಾಡಿದಲ್ಲ ನೀವೇ ಮಾಡಿ, ನಿಮ್ಮ ಪತ್ರಕರ್ತ ಹೇಳಿರಲ್ಲ. ಇಲ್ಲ ನೀವೇ ಹೇಳಿದಲ್ಲ, ಒಳ್ಳೇದಾಗಿತ್ತು ನೀವು ಹೇಳಿದ್ರೆ ಮಂಡ್ಯ ನನಗ. ಇಲ್ಲ, ರಿಪೀಟ್ ಈಶ್ವರ್ಗೆ ಗೊತ್ತು. ನೀವು ಅದು ಮತ್ತೆ ರೀ ಅಸ್ಫಾಲ್ಟಿಂಗ್ ಮಾಡ್ಲಿಕ್ಕೆ ತಮ್ಮ ಅದಲ್ಲ, ನಮ್ದು ಇಲ್ಲೊಂದು ಬ್ರಿಡ್ಜ್ ಹೇಳಿದ್ರೆ ಯಾವ್ದು ಕುಸುಮಳ್ಳಿ ಬ್ರಿಡ್ಜ್ ಎಲ್ಲ ಕಾಂಕ್ರೀಟೀಕರಣ ಆಗಿದೆ ಸರ್. 2 ರ್ಯಾಂಪ್ಸ್ ಬರೀ ಕನೆಕ್ಟ್ ಮಾಡಬೇಕು, ರೇಲಿಂಗ್ ಮಾಡ್ಬೇಕು ಸರ್. ತಮ್ಮ ಟೈಮ್ ಮತ್ತೆ ಮುಖ್ಯಮಂತ್ರಿಗಳ ಟೈಮ್ ತಗೊಂಡು ಅದನ್ನು ಉದ್ಘಾಟನೆ ಮಾಡಿಸ್ತೀವಿ ಸರ್. ಮಾರ್ಚ್ ಒಳಗಡೆ ಫಿನಿಶ್ ಮಾಡ್ಕೊಳ್ತೀವಿ ಸರ್. ಅಲ್ಲೇ ಕೊಟ್ಟಿವಿ, ಸಿವಿಲ್ ಹಾಸ್ಪಿಟಲ್ ಅಲ್ಲೇ. ಓಲ್ಡ್ ನರ್ಸಿಂಗ್ ಹಾಸ್ಟೆಲ್ ಏನಿತ್ತು ಆ ಜಾಗದಲ್ಲಿ ಮಾಡ್ತಾ ಇದ್ದಾರೆ, ಅಲ್ಲೇ ಕೊಟ್ಟು. ಬೈಪಾಸ್ ರೋಡ್ ಬಹಳ ದಿನ ಅಂತೂ ರೈತರದು ಸಮಸ್ಯೆ ಇದೆ, ಬಗೆಹರಿತಾನೆ ಇಲ್ಲ. ಕಾಮಗಾರಿ ಪ್ರಾರಂಭ ಆಗ್ತದೆ ಇಲ್ಲ, ಪ್ರಾರಂಭ ಇದೆಲ್ಲ ಪ್ರಾರಂಭ ಕಾಮಗಾರಿ. ಬಟ್ ಕಾಯಕಿಗೆ ಇಲ್ಲ, ಆಲ್ರೆಡಿ ಅವರು ಹ್ಯಾಂಡ್ ಓವರ್ ತಗೊಂಡಾರೆ, ಕೆಲಸ ಮಾಡ್ತಿದ್ದಾರೆ, ಪಾರ್ಶಿಯಲಿ ಮಾಡಿದ್ದಾರೆ, ಇನ್ನೂ ಮಾಡ್ತಾರೆ. ಆದಷ್ಟು ಬೇಗ ಅಂತ ನಾವು, ಯಾಕಂದ್ರೆ ಅದೊಂದಾದ್ರೆ ಬೆಳಗಾವಿ ಸಿಟಿ ಟ್ರಾಫಿಕ್ ಕಡಿಮೆ ಆಗ್ತಿದೆ. DC ಅವರು ಕೂಡ ಫಾಲೋ ಅಪ್ ಮಾಡ್ತಿದ್ದಾರೆ. ಪ್ರತಿ ತಿಂಗಳ ಮೀಟಿಂಗ್ ಮಾಡ್ತಾರೆ, ಸ್ಟಾರ್ಟ್ ಮಾಡಿದ್ದಾರೆ. ಕೆಲಸ ಸ್ಟಾರ್ಟ್ ಇದೆ. ನಾವು ರೈತರಿಗೆ ಏನ್ ಹೇಳಿದೀವಿ ಅಂದ್ರೆ, ಕೋರ್ಟ್ ಅಲ್ಲಿ ನಿಮ್ದು ಏನು ವಾದ ಪ್ರತಿವಾದ ಇದೆ ಅಲ್ಲಿ ನಡೆಸಬೇಕು, ರಸ್ತೆಗೆ ಬಂದು ಕೆಲಸ ಸ್ಟಾಪ್, ಸ್ಟೇ ಆರ್ಡರ್ ಇಲ್ಲ ಅದರ ಮೇಲೆ. ಸೆಕೆಂಡ್ ಅದು ಹೈಯೆಸ್ಟ್, ಸೆಕೆಂಡ್ ಲಾರ್ಜೆಸ್ಟ್. ಸೆಲೆಕ್ಟೆಡ್ ದಿನಗಳಲ್ಲಿ ಮಾತ್ರ ಹಾರಾಟ ಆಗ್ತದೆ. ವಿಶೇಷ ಅನುದಾನ ಕೊಟ್ಟು 315 ದಿನ ಹಾರಾಟ. ಮಳೆ ಮತ್ತು ಗಾಳಿ ಹೆಚ್ಚಿತ್ತಂದ್ರೆ ಸ್ಟ್ಯಾಚ್ಯೂ ಸ್ಥಾಪನೆ ಮಾಡಬೇಕು ನಡುಗಡ್ಡೆಯಲ್ಲಿ ಅನ್ನೋದು. ಈಗ ಅದಕ್ಕೆ ಅದನ್ನ ಸುವರ್ಣಸೌಧಕ್ಕೆ ಅಲ್ಲೇ ಮಾಡ್ತಾ ಜಾಗ ಹುಡುಕಾಡ್ದು, ಎಲ್ಲಿಯೂ ಸುಟೇಬಲ್ ಜಾಗ ಸಿಗ್ತಾ ಇಲ್ಲ. ಈಗ ಅಲ್ಲಿ ಜಾಗ ಐತಿ, ಅಲ್ಲಿ ಹೋಯ್ತಾ ಇದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.